ಶ್ರೀ ಗುರುಭ್ಯೋ ನಮಃ. ಸಜ್ಜನರಿಗೆಲ್ಲ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಶ್ರದ್ಧಾಪೂರ್ವಕ, ವಿನಯಪೂರ್ವಕ, ಭಕ್ತಿಪೂರ್ವಕ ನಮಸ್ಕಾರಗಳು. ಸಜ್ಜನರೇ, ಇಂದು ನಾವು ಚಿಂತನೆಗೆ ತೆಗೆದುಕೊಂಡಿರುವ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳು ರಚಿಸಿದಂತಹ ನುಡಿಮುತ್ತು ಕೇವಲ ನುಡಿಮುತ್ತಲ್ಲ, ಇದು ಅಮೃತವಾಗಿದೆ. ಗುರುವಿನ ಕೃಪೆಯಿಂದ ಮಾನವನ ಬದುಕಿನ ಅತಿ ಸೂಕ್ಷ್ಮವಾದ, ಅಂದರೆ ಅತ್ಯಂತ ಪ್ರಬಲವಾದ ಒಂದು ಸತ್ಯವನ್ನು ಅರಿಯುವ ಯತ್ನವೇ ಈ ನುಡಿಮುತ್ತಿನ ತಾತ್ಪರ್ಯವಾಗಿದೆ. ಇದು ಕೇವಲ ಓದಿಗಾಗಿ ಅಲ್ಲ, ಆತ್ಮ ಪರಿಶೀಲನೆಗಾಗಿ, ಚಿಂತನೆಯ ಶುದ್ಧೀಕರಣಕ್ಕಾಗಿ, ಜೀವನದ ರೂಪಾಂತರಕ್ಕಾಗಿ. ಮಾನವನು ತನ್ನ ಹೊರಗಿನ ಜಗತ್ತನ್ನು ಸರಿಪಡಿಸುವ ಮೊದಲು ತನ್ನ ಒಳಗಿನ ಲೋಕವನ್ನು ಅರಿಯಬೇಕು. ಆ ಒಳಗಿನ ಲೋಕದಲ್ಲಿಯೇ ದೀನತೆ ಇದೆ, ಅಲ್ಲಿಯೇ ಶ್ರೀಮಂತಿಕೆಯೂ ಇದೆ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಬೆಳಕಿಗೆ ತರುವುದೇ ಈ ನುಡಿಮುತ್ತಿನ ಮೂಲ ಉದ್ದೇಶವಾಗಿದೆ. ಬನ್ನಿ, ಹಾಗಿದ್ದರೆ ಆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ರಚಿಸಿದಂತಹ ಆ ನುಡಿಮುತ್ತನ್ನು ಕೇಳೋಣ. ಅತೃಪ್ತಿಯಿಂದ ತನ್ನನ್ನು ತಾನೇ ನಿಂದಿಸಿಕೊಳ್ಳುವವನೇ ದೀನ ದರಿದ್ರ. ಅತೃಪ್ತಿಯಿಂದ ತನ್ನನ್ನು ತಾನೇ ನಿಂದಿಸಿಕೊಳ್ಳುವವನೇ ದೀನ ದರಿದ್ರ. ಈ ಒಂದು ವಾಕ್ಯದಲ್ಲಿಯೇ ವೇದಾಂತವೂ ಇದೆ, ಸಿದ್ಧಾಂತವೂ ಇದೆ, ಗೀತೆಯೂ ಇದೆ, ಉಪನಿಷತ್ತಿನ ಸಾರವೂ ಇದೆ, ಜೀವನದ ತತ್ವವೂ ಇದೆ. ಹಾಗಿದ್ದರೆ ಈ ದೀನ ದರಿದ್ರ ಎಂಬ ಪದದ ನಿಜಾರ್ಥವೇನಾಗಿರುತ್ತದೆ? ಸಾಮಾನ್ಯವಾಗಿ ದೀನ ದರಿದ್ರ ಎಂಬ ಪದ ನಮ್ಮ ಮನಸ್ಸಿಗೆ ಕೇಳಿದಾಗ ಮೂಡುವ ಚಿತ್ರ ತುಂಬ ಸರಳವಾಗಿದೆ. ಏನೆಂದರೆ, ಹೊಟ್ಟೆಗೆ ಊಟವಿಲ್ಲದವನು, ದೇಹಕ್ಕೆ ಬಟ್ಟೆ ಇಲ್ಲದವನು, ಬದುಕಿಗೆ ಭದ್ರತೆ ಇಲ್ಲದವನು ಎಂದು ತಿಳಿದುಕೊಳ್ಳುತ್ತೇವೆ. ಸಮಾಜವು ದೀನತೆಯನ್ನು ಹೆಚ್ಚಾಗಿ ಈ ಹೊರಗಿನ ಕೊರತೆಗಳೊಂದಿಗೆ ಮಾತ್ರ ಸಂಬಂಧಪಡಿಸುತ್ತದೆ. ಆದರೆ ಈ ದೃಷ್ಟಿಕೋನ ಅಪೂರ್ಣವಾಗಿದೆ, ಮೇಲ್ಮೈಯಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಮಾನವನ ಬದುಕಿನಲ್ಲಿ ಹೊರಗಿನ ಕೊರತೆಗಿಂತ ಅಪಾಯಕಾರಿಯಾದುದು ಒಳಗಿನ ಕೊರತೆ. ಹಣದ ಕೊರತೆಗಿಂತ ಭಯಾನಕವಾದುದು ಆತ್ಮವಿಶ್ವಾಸದ ಕೊರತೆ. ವಸ್ತುವಿನ ಕೊರತೆಗಿಂತ ಗಂಭೀರವಾದುದು ತೃಪ್ತಿಯ ಕೊರತೆ. ಇದನ್ನೇ ನಮ್ಮ ಶ್ರೀ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳು ಒಂದೇ ವಾಕ್ಯದಲ್ಲಿ ಸ್ಪಷ್ಟಪಡಿಸುತ್ತಾರೆ: ಅತೃಪ್ತಿಯಿಂದ ತನ್ನನ್ನು ತಾನೇ ನಿಂದಿಸಿಕೊಳ್ಳುವವನೇ ದೀನ ದರಿದ್ರ ಎಂದು. ಇಲ್ಲಿ ಗುರುಗಳು ಹಣವನ್ನು ನಿರಾಕರಿಸುತ್ತಿಲ್ಲ, ಬಡತನವನ್ನೂ ತಿರಸ್ಕರಿಸುತ್ತಿಲ್ಲ. ಅವರು ಹೇಳುತ್ತಿರುವುದು ಇದಕ್ಕಿಂತ ಗಂಭೀರವಾದದ್ದು. ಅದು ಏನೆಂದರೆ, ಮಾನವನ ಒಳಗಿನ ಮನಸ್ಥಿತಿಯ ಬಗ್ಗೆ. ಹಣ ಇಲ್ಲದವನು ಎಲ್ಲ ಸಮಯದಲ್ಲೂ ದೀನನಲ್ಲ, ಆದರೆ ತೃಪ್ತಿ ಇಲ್ಲದವನು ಎಲ್ಲ ಸಮಯದಲ್ಲಿಯೂ ದೀನನೇ. ಸಂಪತ್ತು ಇರುವವನು ದೀನನಾಗಿರಬಹುದು, ಆದರೆ ಸಂಪತ್ತು ಇಲ್ಲದವನು ಶ್ರೀಮಂತನಾಗಿರಬಹುದು. ಈ ವ್ಯತ್ಯಾಸವನ್ನು ನಿರ್ಧರಿಸುವುದು ಯಾವುದೇ ಬ್ಯಾಂಕಿನ ಖಾತೆಯಲ್ಲ, ನಮ್ಮ ಮನಸ್ಸಿನ ಖಾತೆ. ಮಾನವನು ಹೊರಗಿನ ಕೊರತೆಯನ್ನು ಅನುಭವಿಸಿದರೂ ಬದುಕಬಹುದು, ಆದರೆ ಒಳಗಿನ ಕೊರತೆಯನ್ನು ಅನುಭವಿಸಿದರೆ ಬದುಕು ಒಳಗಿನಿಂದಲೇ ಕುಸಿಯುತ್ತದೆ. ಇಂತಹ ಕುಸಿತವನ್ನು ಸಮಾಜ ಕಾಣುವುದಿಲ್ಲ, ಆದರೆ ಆತ್ಮ ಅನುಭವಿಸುತ್ತದೆ. ಇದೇ ತಾನೇ ನಿಜವಾದ ದೀನತೆ ಎಂದರೆ. ಹಾಗಿದ್ದರೆ ಈ ಅತೃಪ್ತಿಗೆ ಮೂಲ ಕಾರಣವೇನಿರಬಹುದು? ಅತೃಪ್ತಿ ಎಂಬುದು
ಮೌನವಾಗಿ ಬೆಳೆಯುವ, ನಿಧಾನವಾಗಿ ವ್ಯಾಪಿಸುವ, ಆದರೆ ಗಾಢವಾಗಿ ಆತ್ಮವನ್ನು ಹೀರುವ ವಿಷವೃಕ್ಷದಂತೆ. ಅದು ಏಕಾಏಕಿ ಕಾಣಿಸಿಕೊಳ್ಳುವುದಿಲ್ಲ. ಅದು ಮನಸ್ಸಿನ ಅಂತರಾಳದಲ್ಲಿ ಬೆಳೆದು ನಿಧಾನವಾಗಿ ಚಿಂತನೆಗಳ ರೂಪದಲ್ಲಿ ಹೊರಹೊಮ್ಮುತ್ತದೆ. ಹೇಗೆಂದರೆ, ನನಗೆ ಸಾಕಾಗುತ್ತಿಲ್ಲ, ನಾನು ಹಿಂದೆ ಬಿದ್ದಿದ್ದೇನೆ, ನನ್ನ ಜೀವನವೇ ವ್ಯರ್ಥವಾಗಿದೆ, ಇತರರು ಎಷ್ಟು ಮುಂದೆ ಹೋಗಿದ್ದಾರೆ, ನಾನು ಏನೂ ಆಗಿಲ್ಲ. ಈ ವಾಕ್ಯಗಳನ್ನು ನಾವು ಸಮಾಜದಿಂದ, ಕುಟುಂಬದಿಂದ, ಸ್ನೇಹಿತರಿಂದ ಕಡಿಮೆ ಕೇಳುತ್ತೇವೆ. ಆದರೆ ಇದೇ ಮಾತುಗಳನ್ನು ನಾವು ನಮ್ಮೊಳಗೆ ನಮ್ಮನ್ನೇ ಹಲವು ಸಾರಿ ಕೇಳಿಕೊಳ್ಳುತ್ತೇವೆ. ಇದು ಬೇರೆಯವರು ನಮ್ಮನ್ನು ನಿಂದಿಸುವುದಕ್ಕಿಂತ ಭಯಾನಕವಾಗಿದೆ. ಬೇರೆಯವರು ನಮ್ಮನ್ನು ನಿಂದಿಸಿದರೆ ನಾವು ಅದಕ್ಕೆ ಪ್ರತಿಕ್ರಿಯಿಸಬಹುದು, ಪ್ರತಿರೋಧಿಸಬಹುದು, ಅಥವಾ ಅಲ್ಲಿಂದ ದೂರ ಹೋಗಬಹುದು. ಆದರೆ ನಾವು ನಮ್ಮನ್ನು ನಾವೇ ನಿಂದಿಸಿಕೊಂಡರೆ ಆ ಮಾತಿನಿಂದ ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಉಳಿಯದು. ಆ ಮಾತು ನಮ್ಮ ರಕ್ತದಲ್ಲಿ ಹರಿಯುತ್ತದೆ, ನಮ್ಮ ಉಸಿರಲ್ಲಿ ಉಳಿಯುತ್ತದೆ, ನಮ್ಮ ಚಿಂತನೆಗಳಲ್ಲಿ ಬೇರೂರಿ ನಮ್ಮ ಆತ್ಮಬಲವನ್ನು ನಿಧಾನವಾಗಿ ಕುಗ್ಗಿಸುತ್ತದೆ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು 6ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ: ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ವಸಾದಯೇತೆಂದು. ಅಂದರೆ ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಿಕೊಳ್ಳಬೇಕು ವಿನಃ ನಿನ್ನ ಆತ್ಮವನ್ನು ನೀನೇ ಕುಗ್ಗಿಸಿಕೊಳ್ಳಬಾರದು. ಇದು ಕೇವಲ ಧಾರ್ಮಿಕ ಉಪದೇಶವಲ್ಲ, ಇದು ಮಾನವನ ಮನೋವಿಜ್ಞಾನಕ್ಕೆ ಸೇರಿದಂತಹ ಒಂದು ಮಹಾಸೂತ್ರ. ಮಾನವ ತನ್ನನ್ನು ತಾನೇ ಕೆಳಗೆ ಎಳೆದರೆ ಅವನನ್ನು ಮೇಲೆತ್ತಲು ದೇವರು ಕೂಡ ವಿಚಾರ ಮಾಡುತ್ತಾನೆ. ಮೊದಲು ನೀನೇ ನಿನ್ನನ್ನು ಗೌರವಿಸು ಎಂದು ಹೇಳುತ್ತಾನೆ. ಇಲ್ಲಿ ಅತೃಪ್ತಿ ಎಂದರೆ ಹೆಚ್ಚು ಬೇಕು ಎಂಬ ಆಶಯ ಮಾತ್ರವಲ್ಲ, ಅತೃಪ್ತಿ ಎಂದರೆ ಈಗಿರುವುದನ್ನು ತಿರಸ್ಕರಿಸುವ ಮನಸ್ಥಿತಿಯಾಗಿರುತ್ತದೆ. ಈಗಿರುವ ಕ್ಷಣವನ್ನು, ಈಗಿರುವ ಜೀವನವನ್ನು, ಈಗಿರುವ ಸ್ವರೂಪವನ್ನು ಒಪ್ಪಿಕೊಳ್ಳದ ಮನಸ್ಸಾಗಿರುತ್ತದೆ. ಅಂಥ ಮನಸ್ಸು ದೇವರು ಕೊಟ್ಟ ವರವನ್ನು ಶಾಪವೆಂದೇ ಭಾವಿಸುತ್ತದೆ. ಹಾಗಿದ್ದರೆ ಈ ಆತ್ಮನಿಂದನೆ, ಇದರ ಹಾನಿ ಹೇಗಾಗುತ್ತದೆ? ನಾನು ಅಯೋಗ್ಯ, ನಾನು ಏನೂ ಸಾಧಿಸಿಲ್ಲ, ನನ್ನಿಂದ ಏನೂ ಆಗುವುದಿಲ್ಲ. ಇಂತಹ ವಾಕ್ಯಗಳು ಕೇವಲ ಪದಗಳಲ್ಲ, ಇವು ನಮ್ಮ ಆತ್ಮದ ಮೇಲೆ ಬೀಳುವ ಘಾತಗಳು. ಪ್ರತಿಯೊಂದು ನಿಂದನೆ ಒಂದು ಗಾಯವೇ ಆಗಿರುತ್ತದೆ. ಆ ಗಾಯಗಳು ಹೊರಗೆ ಕಾಣಿಸುವುದಿಲ್ಲ, ಆದರೆ ಜೀವನದ ಆಳದಲ್ಲಿ ರಕ್ತಸ್ರಾವ ಮಾಡುತ್ತಿರುತ್ತವೆ. ಮಾನವನು ಬೇರೆಯವರಿಂದ ನಿಂದನೆ ಕೇಳಿದಾಗ ನೋವಾಗುತ್ತದೆ, ಆದರೆ ತನ್ನೊಳಗಿಂದಲೇ ಬಂದ ನಿಂದನೆಗೆ ಆತ್ಮವೇ ಕುಗ್ಗಿ ಹೋಗುತ್ತದೆ. ಆತ್ಮಗೌರವದ ಮಹತ್ವ ಹೇಗಿರುತ್ತದೆ? ಅದನ್ನೇ ವಿದುರ ನೀತಿಯಲ್ಲಿ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್ ಎಂದು ಹೇಳುತ್ತಾನೆ. ನಿನಗೆ ನೋವು ನೀಡುವ ಕಾರ್ಯವನ್ನು ನೀನು ಬೇರೆಯವರ ಮೇಲೆ ಮಾಡಬೇಡ. ಆದರೆ ಇದಕ್ಕಿಂತ ಗಂಭೀರವಾದ ಅರ್ಥವು ಇದರಲ್ಲಿ ಅಡಗಿದೆ. ಏನೆಂದರೆ, ನಿನಗೆ ನೋವು ನೀಡುವ ಕಾರ್ಯವನ್ನು ನೀನೂ ನಿನ್ನ ಆತ್ಮದ ಮೇಲೂ ಸಹ ಮಾಡಬೇಡ ಎಂದಾಗುತ್ತದೆ. ನಾವು ಬೇರೆಯವರಿಗೆ ಕೆಟ್ಟ ಮಾತು ಹೇಳಲು ಹೆದರುತ್ತೇವೆ, ಆದರೆ ನಮ್ಮೊಳಗೆ ನಾವೇ ನಮ್ಮನ್ನೇ ಹಗಲು ರಾತ್ರಿ ನಿಂದಿಸಿಕೊಳ್ಳುತ್ತಿರುತ್ತೇವೆ. ಹೊರಗಿನ ಹಿಂಸೆ ಅಪರೂಪವಾದರೆ ಒಳಗಿನ ಹಿಂಸೆ ನಿರಂತರವಾಗುತ್ತದೆ. ಇದು ವಿದುರನ ದೃಷ್ಟಿಯಲ್ಲಿ ಧರ್ಮವೆಂದರೆ ಕೇವಲ ನೀತಿ ನಿಯಮಗಳ ಪಾಲನೆ ಅಷ್ಟೇ ಅಲ್ಲ, ಆತ್ಮಗೌರವವೂ ಇದೆ. ಆತ್ಮವನ್ನು ಗೌರವಿಸದೆ ಬೇರೆಯನ್ನು ಗೌರವಿಸುವುದು ಅಸಾಧ್ಯವೇ ಆಗಿದೆ. ಹಾಗಿದ್ದರೆ ಈ ಅತೃಪ್ತಿ ಹೇಗೆ ಹುಟ್ಟುತ್ತದೆ? ಅದು ಹೇಗೆ ಭಾಸವಾಗುತ್ತದೆ ಎಂದರೆ, ಆ ಅತೃಪ್ತಿ ಮಾನವನನ್ನು ಸದಾ ಹೋಲಿಕೆಯಲ್ಲಿ ಬದುಕುವಂತೆ ಮಾಡುತ್ತದೆ. ಇತರರ ಬದುಕು ತನ್ನ ಕಣ್ಣಿಗೆ ದೊಡ್ಡದಾಗಿ ಕಾಣುತ್ತದೆ, ತನ್ನ ಬದುಕು ಸಣ್ಣದಾಗಿ ಕಾಣುತ್ತದೆ. ಇತರರ ಬೆಳಕು ತನ್ನ ದೀಪವನ್ನು ಮರೆಮಾಡುತ್ತದೆ.
ಇತರರ ಏರಿಕೆ ತನ್ನ ಕುಸಿತದಂತೆ ಭಾಸವಾಗುತ್ತದೆ. ಈ ಹೋಲಿಕೆ ಮನಸ್ಸಿಗೆ ಶಾಂತಿ ಕೊಡುವುದಿಲ್ಲ, ಅದು ಸದಾ ಸ್ಪರ್ಧೆಯನ್ನು ಹುಟ್ಟಿಸುತ್ತದೆ. ಸ್ಪರ್ಧೆ ಮನಸ್ಸನ್ನು ಒಣಗಿಸುತ್ತದೆ, ತೃಪ್ತಿ ಮನಸ್ಸನ್ನು ತಂಪಾಗಿಸುತ್ತದೆ. ಅತೃಪ್ತಿ ಇರುವಲ್ಲಿ ಕೃತಜ್ಞತೆ ಇರದು. ಕೃತಜ್ಞತೆ ಇಲ್ಲದ ಮನಸ್ಸು ಶ್ರೀಮಂತಿಕೆಯನ್ನು ದಾರಿದ್ರ್ಯವೆಂದೇ ಭಾವಿಸುತ್ತದೆ. ತೃಪ್ತಿ ಇರುವಲ್ಲಿ ಕೃತಜ್ಞತೆ ಸ್ವಾಭಾವಿಕವಾಗಿ ಹರಿಯುತ್ತದೆ. ಹಾಗಿದ್ದರೆ ಇದಕ್ಕೇನು ಪರಿಹಾರ? ದೀನತೆಗೆ ಏನು ಪರಿಹಾರವಾಗಿರುತ್ತದೆ? ಸದ್ಗುರುಗಳ ವಾಕ್ಯ ನಮಗೆ ಕೇವಲ ಸಮಸ್ಯೆಯನ್ನು ತೋರಿಸುವುದಿಲ್ಲ, ಪರಿಹಾರವನ್ನೂ ಸೂಚಿಸುತ್ತದೆ. ಅತೃಪ್ತಿಯನ್ನು ತ್ಯಜಿಸುವುದೇ ಮೊದಲನೇ ಹೆಜ್ಜೆಯಾಗಿದೆ. ಹಾಗಿದ್ದರೆ ಈ ಅತೃಪ್ತಿಯನ್ನು ಹೇಗೆ ಬಿಡಬೇಕು? ಮೊದಲನೇದಾಗಿ ಕೃತಜ್ಞತೆಯ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಪ್ರತಿದಿನ ಕನಿಷ್ಠ 3 ವಿಷಯಗಳಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳಬೇಕು. ಎರಡನೆಯದು ಸ್ವೀಕಾರ ಭಾವನೆ. ನನ್ನ ಇಂದಿನ ಸ್ಥಿತಿ ನನ್ನ ಪಯಣದ ಒಂದು ಹಂತ ಎಂದು ಒಪ್ಪಿಕೊಳ್ಳುವುದು. ಮೂರನೆಯದು ಪ್ರಯತ್ನದಲ್ಲಿ ಶ್ರದ್ಧೆ. ಫಲಕ್ಕಾಗಿ ಅಲ್ಲ, ಕರ್ತವ್ಯದ ಶುದ್ಧಿಗಾಗಿ ಕೆಲಸ ಮಾಡುವುದು. ನಾಲ್ಕನೆಯದು ಶರಣಾಗತಿ. ಫಲವನ್ನು ದೇವರಿಗೇ ಬಿಡುವುದು. ಹಾಗಿದ್ದರೆ ಆತ್ಮವ ಸಂಕಲ್ಪವನ್ನು ಮಾಡಿಬಿಡೋಣ. ಇವತ್ತಿನಿಂದ ಹೊಸ ಜೀವನದ ಆರಂಭವನ್ನು ಮಾಡಿಬಿಡೋಣ. ಮಾನವ ತನ್ನ ಜೀವನವನ್ನು ಬದಲಾಯಿಸಲು ದೊಡ್ಡ ನಿರ್ಣಯಗಳ ಅಗತ್ಯವಿಲ್ಲ. ಸಣ್ಣವಿದ್ದರೂ ಅದು ಗಾಢವಾದ ಒಂದು ಸಂಕಲ್ಪ ಸಾಕು. ನಾನು ನನ್ನನ್ನು ಎಂದಿಗೂ ನಿಂದಿಸಿಕೊಳ್ಳುವುದಿಲ್ಲ. ಈ ಒಂದು ಸಂಕಲ್ಪ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲಬಹುದು. ಆತ್ಮ ನಿಂದನೆಯ ಬದಲು ಆತ್ಮಗೌರವ ಬಂದಾಗ, ಅತೃಪ್ತಿಯ ಬದಲು ತೃಪ್ತಿ ಬಂದಾಗ, ದೀನತೆಯ ಬದಲು ದಿವ್ಯತೆ ಬರುತ್ತದೆ. ಮಾನವನು ತನ್ನನ್ನು ಗೌರವಿಸಿದ ಕ್ಷಣದಿಂದಲೇ ಅವನ ಜೀವನದಲ್ಲಿ ಶ್ರೀಮಂತಿಕೆ ಆರಂಭವಾಗುತ್ತದೆ. ಈ ಗ್ರಂಥದ ಸಾರವೂ ಇದೇಯಾಗಿದೆ. ಅತೃಪ್ತಿಯಿಂದ ತನ್ನನ್ನು ತಾನೇ ನಿಂದಿಸಿಕೊಳ್ಳುವವನ ದೀನೆ ದರಿದ್ರರಾದರೆ, ತೃಪ್ತಿಯಿಂದ ತನ್ನೊಳಗಿನ ದೇವರನ್ನು ಕಂಡವನೇ ನಿಜವಾದ ಶ್ರೀಮಂತನಾಗಿರುತ್ತಾನೆ. ಇದು ಕೇವಲ ವಾಕ್ಯವಲ್ಲ, ಇದು ಜೀವನದ ಮಂತ್ರ. ಇದು ಕೇವಲ ತತ್ವವಲ್ಲ, ಇದು ಸಾಧನಾ ಮಾರ್ಗ. ಇದು ಕೇವಲ ಉಪದೇಶವಲ್ಲ, ಇದೊಂದು ಆತ್ಮದ ಆಹ್ವಾನ. ಸದ್ಗುರುಗಳ ಈ ವಾಕ್ಯವನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿದಾಗ ಮಾತ್ರ ಮಾನವನು ನಿಜಾರ್ಥದಲ್ಲಿ ದೀನತೆಯಿಂದ ಮುಕ್ತನಾಗಿ ದಿವ್ಯತೆಯ ಕಡೆಗೆ ಹೆಜ್ಜೆ ಇಡುತ್ತಾನೆ. ಇಲ್ಲಿಯವರೆಗೆ ಮಾತನಾಡಿದ್ದು ತಮ್ಮ ಮನಸ್ಸಿಗೆ ಮುಟ್ಟಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹೇಳುತ್ತಾ ಇವತ್ತಿನ ದಿನಕ್ಕೆ ವಿದಾಯ ಹೇಳುತ್ತೇನೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಗುರು ಶ್ರೀ ಶಂಕರಾನಂದ ಸ್ವಾಮಿ ಮಹಾರಾಜ ಕಿ ಜಯ.